ನಿಜವಾದ ಪ್ರೀತಿಯ ಕತೆ. ಮಲೆನಾಡಿನ ಹಸಿರು ಬೆಟ್ಟಗಳ ನಡುವೆ ಇರುವ ಚಿಕ್ಕ ಹಳ್ಳಿಯೊಂದು ಶಾಂತಿಪುರ. ಆ ಹಳ್ಳಿಯಲ್ಲಿ ಜನರು ಸರಳವಾಗಿ ಬದುಕುತ್ತಿದ್ದರು. ಆದರೆ ಅವರ ಹೃದಯಗಳಲ್ಲಿ ಭಾವನೆಗಳು ತುಂಬಿ ತುಳುಕುತ್ತಿದ್ದವು. ಅಲ್ಲಿ ಹುಟ್ಟಿದವನು ಆದಿತ್ಯ. ಆದಿತ್ಯ ಬಡ ಕುಟುಂಬದಿಂದ ಬಂದವನಾದರೂ ಅವನ ಕನಸುಗಳು ದೊಡ್ಡದಾಗಿದ್ದವು. ಓದಿನಲ್ಲಿ ಚುರುಕು, ಮನಸ್ಸಿನಲ್ಲಿ ನಿಷ್ಠೆ ಮತ್ತು ಕಣ್ಣಿನಲ್ಲಿ ಭವಿಷ್ಯದ ಆಶೆ ಇವೇ ಅವನ ಆಸ್ತಿ. ಅದೇ ಹಳ್ಳಿಯಲ್ಲಿ ವಾಸಿಸುತ್ತಿದ್ದಳು ಕಾವ್ಯ. ಕಾವ್ಯ ಶಿಕ್ಷಕರ ಮಗಳು, ಸಂಯಮ ಮತ್ತು ಸಂಸ್ಕಾರದ ಪ್ರತಿರೂಪ. ಅವಳ ನಗು ಮಳೆಗಾಲದ ಬೆಳಗಿನ ಸೂರ್ಯನಂತೆ ಎಲ್ಲರ ಮನಸ್ಸನ್ನು ಹಸನಾಗಿಸುತ್ತಿತ್ತು. ಆದದ್ದು ಹಳ್ಳಿಯ ಗ್ರಂಥಾಲಯದಲ್ಲಿ. ಆದಿತ್ಯ ಪರೀಕ್ಷೆಗಾಗಿ ಪುಸ್ತಕ ಹುಡುಕುತ್ತಿದ್ದ. ಕಾವ್ಯ ತನ್ನ ತಂದೆಗೆ ಸಹಾಯ ಮಾಡಲು ಪುಸ್ತಕಗಳನ್ನು ಜೋಡಿಸುತ್ತಿದ್ದಳು. ಒಂದು ಕ್ಷಣ ಅವರ ಕಣ್ಣುಗಳು ಮುಖಾಮುಖಿಯಾದವು. ಆ ಕ್ಷಣದಲ್ಲಿ ಏನೋ ವಿಚಿತ್ರವಾದ ಮೌನ ಸಂಭಾಷಣೆ ನಡೆಯಿತು. ಅದು ಪ್ರೀತಿ ಎಂದು ಅವರು ಅರಿಯದಿದ್ದರೂ ಹೃದಯದೊಳಗೆ ಒಂದು ಸಣ್ಣ ಕಂಪನ ಹುಟ್ಟಿತ್ತು. ನಂತರ ದಿನಗಳು ಕಳೆದಂತೆ ಅವರ ಭೇಟಿಗಳು ಹೆಚ್ಚಾಗತೊಡಗಿದವು. ಕೆಲವೊಮ್ಮೆ ಗ್ರಂಥಾಲಯದಲ್ಲಿ, ಕೆಲವೊಮ್ಮೆ ಹಳ್ಳಿಯ ಕೆರೆಯ ಬಳಿ, ಇನ್ನೊಮ್ಮೆ ಶಾಲೆಯ ಮೈದಾನದಲ್ಲಿ. ಮಾತುಗಳು ಸಾಮಾನ್ಯವಾಗಿದ್ದರೂ ಭಾವನೆಗಳು ಆಳವಾಗುತ್ತಾ ಹೋಯಿತು. ಆದಿತ್ಯ ತನ್ನ ಕನಸುಗಳ ಬಗ್ಗೆ ಹೇಳುತ್ತಿದ್ದ. ಕಾವ್ಯ ಅವುಗಳನ್ನು ಶಾಂತವಾಗಿ ಕೇಳುತ್ತಾ ಅವನಿಗೆ ಧೈರ್ಯ ತುಂಬುತ್ತಿದ್ದಳು. ಕಾವ್ಯ ತನ್ನ ಭಯಗಳನ್ನು ಮತ್ತು ಆಸೆಗಳನ್ನೆಲ್ಲ ಅವನ ಮುಂದೆ ತೆರೆದಿಡುತ್ತಿದ್ದಳು. ಹೀಗೆ ಸ್ನೇಹದ ರೂಪದಲ್ಲಿ ಹುಟ್ಟಿದ್ದ ಸಂಬಂಧ ನಿಧಾನವಾಗಿ ಪ್ರೀತಿಯಾಗಿ ಬದಲಾಯಿತು. ಆದರೆ ನಿಜವಾದ ಪ್ರೀತಿಯ ದಾರಿ ಎಂದಿಗೂ ಸುಲಭವಾಗಿರಲಿಲ್ಲ. ಕಾವ್ಯನ ಕುಟುಂಬ ಅವಳಿಗೆ ಉತ್ತಮ ಉದ್ಯೋಗ ಹೊಂದಿದ ನಗರದಲ್ಲಿ ನೆಲೆಸಿರುವ ಹುಡುಗನನ್ನು ಹುಡುಕತೊಡಗಿತ್ತು. ಆದಿತ್ಯ ಬಡತನ ಮತ್ತು ಅಸ್ಥಿರ ಭವಿಷ್ಯ ಅವರಿಗೆ ಇಷ್ಟವಾಗಲಿಲ್ಲ. ಪ್ರೀತಿಯಿಂದ ಜೀವನ ಸಾಗುವುದಿಲ್ಲ ಎಂಬ ಮಾತುಗಳು ಕಾವ್ಯನ ಕಿವಿಗೆ ಬಿದ್ದಾಗ ಅವಳ ಮನಸ್ಸು ನೋವಿನಿಂದ ತುಂಬಿತ್ತು. ಆದಿತ್ಯಗೂ ಈ ವಿಷಯ ತಿಳಿದು ತನ್ನ ಪ್ರೀತಿಯನ್ನು ಕಳೆದುಕೊಳ್ಳುವ ಭಯ ಕಾಡತೊಡಗಿತು. ಒಂದು ಸಂಜೆ ಕೆರೆಯ ಬಳಿ ಇಬ್ಬರು ಮೌನವಾಗಿ ಕೂತಿದ್ದರು. ಕಾವ್ಯನ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ನಮ್ಮ ಪ್ರೀತಿ ಇಲ್ಲಿಗೆ ಮುಗಿಯಬೇಕಾ ಎಂದು ಅವಳು ನಡುಗುವ ದನಿಯಲ್ಲಿ ಕೇಳುತ್ತಿದ್ದಳು. ಆದಿತ್ಯ ಅವಳ ಕೈ ಹಿಡಿದು, ನಿಜವಾದ ಪ್ರೀತಿ ಸಮಯ ಮತ್ತು ಪರೀಕ್ಷೆಗಳನ್ನು ಗೆಲ್ಲುತ್ತದೆ. ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ದೃಢವಾಗಿ ಹೇಳಿದ. ಆ ಮಾತುಗಳಲ್ಲಿ ಭರವಸೆ ಇತ್ತು, ಆದರೆ ಭವಿಷ್ಯದ ಅನಿಶ್ಚಿತತೆಯೂ ಇತ್ತು. ಆದಿತ್ಯ ತನ್ನ ಜೀವನವನ್ನು ಬದಲಾಯಿಸಲು ನಿರ್ಧರಿಸಿದ. ಊರಿನಿಂದ ದೂರ ಹೋಗಿ ಹೆಚ್ಚಿನ ಓದು ಮಾಡಲು, ಉತ್ತಮ ಉದ್ಯೋಗ ಹುಡುಕಲು ಹೊರಟ. ಕಾವ್ಯ ಅವನಿಗೆ ವಿದಾಯ ಹೇಳುವಾಗ ಕಣ್ಣೀರನ್ನು ತಡೆಯಲಾಗಲಿಲ್ಲ. ನಿನ್ನ ಕನಸುಗಳಿಗಾಗಿ ಹೋರಾಡು, ನಾನು ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದೇನೆ ಎಂದು ಅವಳು ಹೇಳಿದಳು. ಆ ಕ್ಷಣ ಅವರ ಪ್ರೀತಿ ದೂರದೂರಿಗೂ ಹರಡಿತು. ಸೇತುವೆಯಂತಾಯಿತು. ನಗರದ ಜೀವನದ ಆದಿತ್ಯನಿಗೆ ಸುಲಭವಾಗಿರಲಿಲ್ಲ. ಕೆಲಸ, ಓದು, ಒಂಟಿತನ ಎಲ್ಲವೂ ಅವನನ್ನು ಪರೀಕ್ಷಿಸಿತು. ಹಲವಾರು ಬಾರಿ ಅವನು ಸೋಲುವ ಹಂತಕ್ಕೆ ಬಂದ. ಆದರೆ ಕಾವ್ಯನ ಪತ್ರಗಳು, ಅವಳ ಸಣ್ಣ ಮಾತುಗಳು ಅವನಿಗೆ ಶಕ್ತಿ ನೀಡುತ್ತಿದ್ದುವು. ನೀನು ಸಾಧಿಸುವೆ ಎಂಬ ಅವಳ ನಂಬಿಕೆಯೇ ಅವನಿಗೆ ಪ್ರೇರಣೆ. ಇತ್ತ ಕಾವ್ಯ ಕೂಡ ಕುಟುಂಬದ ಒತ್ತಡವನ್ನು ಸಹಿಸುತ್ತಾ ತನ್ನ ಪ್ರೀತಿಯನ್ನು ಹೃದಯದೊಳಗೆ ಕಾಪಾಡಿಕೊಂಡಿದ್ದಳು. ವರ್ಷಗಳು ಕಳೆದುವು.
ಆದಿತ್ಯ ತನ್ನ ಶ್ರಮದಿಂದ ಉತ್ತಮ ಉದ್ಯೋಗವನ್ನು ಪಡೆದನು. ಜೀವನದಲ್ಲಿ ಸ್ಥಿರತೆ ಸಾಧಿಸಿದ. ಅವನ ಮೊದಲ ಹೆಜ್ಜೆ ಹಳ್ಳಿಯತ್ತ. ಕಾವ್ಯನ ಬಳಿಗೆ ಅವನು ಬಂದ ಸುದ್ದಿ ಕೇಳಿ ಕಾವ್ಯನ ಹೃದಯ ತೀವ್ರವಾಗಿ ಬಡಿದಿತ್ತು. ಅವರು ಮತ್ತೆ ಭೇಟಿಯಾದಾಗ ಕಾಲ ಬದಲಾದರೂ ಪ್ರೀತಿ ಅಚಲವಾಗಿತ್ತು. ಕಣ್ಣಲ್ಲಿ ಕಣ್ಣಿಟ್ಟು ನಿಂತಾಗ ಹಳೆಯ ನೆನಪುಗಳು ಹೊಸದಾಗಿ ಜೀವಂತವಾದವು. ಈ ಬಾರಿ ಆದಿತ್ಯ ಕೇವಲ ಪ್ರೀತಿಯನ್ನು ಮಾತ್ರವಲ್ಲ, ತನ್ನ ಹೊಣೆಗಾರಿಕೆಯನ್ನು ಕೂಡ ಕಾವ್ಯನ ಕುಟುಂಬದ ಮುಂದೆ ತೋರಿಸಿದ. ಅವನ ನಿಷ್ಠೆ, ಶ್ರಮ ಮತ್ತು ಸ್ಥಿರತೆಯನ್ನು ನೋಡಿ ಕಾವ್ಯನ ತಂದೆ ತಾಯಿಯ ಮನಸ್ಸು ಕರಗಿತ್ತು. ನೀನು ನನ್ನ ಮಗಳ ಸಂತೋಷವನ್ನು ಕಾಪಾಡಬಲ್ಲೆ ಎಂದು ಅವರು ಒಪ್ಪಿಕೊಂಡರು. ಆ ಕ್ಷಣ ಕಾವ್ಯನ ಕಣ್ಣೀರಲ್ಲಿ ನೋವಿರಲಿಲ್ಲ, ಅದು ಸಂತೋಷದ ಕಣ್ಣೀರಾಗಿತ್ತು. ಅವರ ವಿವಾಹ ಸರಳವಾಗಿ ಆದರೆ ಪ್ರೀತಿಯಿಂದ ನೆರವೇರಿತ್ತು. ಹಳ್ಳಿಯ ಜನರೆಲ್ಲರೂ ಸಾಕ್ಷಿಯಾದರು. ನಿಜವಾದ ಪ್ರೀತಿ ಗೆದ್ದ ದಿನಕ್ಕೆ ಆದಿತ್ಯ ಮತ್ತು ಕಾವ್ಯ ಅವರ ಜೀವನದಲ್ಲಿ ಸುಖ ದುಃಖಗಳನ್ನು ಹಂಚಿಕೊಂಡು ಮುಂದೆ ಸಾಗಿದರು. ಹಣ, ಸ್ಥಾನಮಾನಕ್ಕಿಂತ ಹೆಚ್ಚು ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಮತ್ತು ನಂಬಿಕೆಯೇ ಅವರ ಬಲವಾಗಿತ್ತು. ಈ ಕತೆ ನಮಗೆ ಹೇಳುವುದು ಒಂದೇ ಸತ್ಯ. ನಿಜವಾದ ಪ್ರೀತಿ ತಾತ್ಕಾಲಿಕ ಆಕರ್ಷಣೆಯಲ್ಲ, ಅದು ಸಮಯ, ತ್ಯಾಗ ಮತ್ತು ನಂಬಿಕೆಯ ಪರೀಕ್ಷೆಯನ್ನು ದಾಟಿ ಬರುವ ಶಾಶ್ವತ ಬಂಧ. ಪ್ರೀತಿ ಇದ್ದರೆ ದೂರವೂ ಸಮೀಪವಾಗುತ್ತದೆ, ಕಷ್ಟವೂ ಸನಿಹವಾಗುತ್ತದೆ. ಆದಿತ್ಯ ಮತ್ತು ಕಾವ್ಯರ ಕಥೆಯಂತೆ ನಿಜವಾದ ಪ್ರೀತಿ ಕೊನೆಗೆ ಗೆಲ್ಲುತ್ತದೆ. ಹೃದಯಗಳು ಸತ್ಯವಾಗಿದ್ದರೆ